ಅರಸೀಕೆರೆ ಅಗ್ನಿಶಾಮಕ ದಳವೆಂದರೆ ಕೇವಲ ಬೆಂಕಿಯನ್ನು ನಂದಿಸುವುದಷ್ಟೇ ಅಲ್ಲ, ನೀರಿನಿಂದ ಅಪಘಾತ, ನೀರಿನಲ್ಲಿ ಮುಳುಗುವಿಕೆ, ಬಾವಿಯೊಳಗೆ ರಕ್ಷಣೆ, ಕಟ್ಟಡದೊಳಗೆ ಸಿಲುಕಿದಾಗ ಮೊದಲಾದ ಸಂದರ್ಭಗಳಲ್ಲಿ ಪ್ರಾಣಾಪಾಯದಿಂದ ಪಾರು ಮಾಡಲು 112ಕ್ಕೆ ತುರ್ತಾಗಿ ಸಂಪರ್ಕಿಸಿರಿ ಎಂದು ಅರಸೀಕೆರೆ ಅಗ್ನಿಶಾಮಕ ಠಾಣಾಧಿಕಾರಿ ಪುಟ್ಟಮಲ್ಲೇಗೌಡ ವಿದ್ಯಾರ್ಥಿಗಳಿಗೆ ಹೇಳಿದರು. ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ರಾಮಣ್ಣ ಶಾಲೆಯಲ್ಲಿ ತಮ್ಮ ಸಿಬ್ಬಂದಿಯೊಂದಿಗೆ ಅಗ್ನಿಶಮನ ಕಾರ್ಯಾಚರಣೆಯ ಪ್ರದರ್ಶನವನ್ನು ನೀಡಿ ಮಾತನಾಡಿದ ಅವರು, ಮನೆಯಲ್ಲಿ ಅಡಿಗೆ ಅನಿಲ ಸೋರಿಕೆಯಾಗುತ್ತಿದ್ದರೆ ಯಾವುದೇ ಸ್ವಿಚ್ ಆನ್ ಅಥವಾ ಆಫ್ ಮಾಡಲು ಹೋಗಬೇಡಿ. ಯಥಾಸ್ಥಿತಿ ಕಾಪಾಡಿ. ಕೂಡಲೇ ನಮಗೆ ಮತ್ತು ಗ್ಯಾಸ್ ಏಜೆನ್ಸಿಗೆ ದೂರವಾಣಿ ಮಾಡಿ ಒಲೆಯಿಂದ ಅಡಿಗೆ ಸಿಲಿಂಡರ್ ಕೆಳಗೆ ಇರುವಂತೆ ನೋಡಿಕೊಳ್ಳಿ. ವರ್ಷಕ್ಕೊಮ್ಮೆ ಗ್ಯಾಸ್ ಟ್ಯೂಬ್ ಅನ್ನು ಬದಲಿಸಿ. ಬೇಸಿಗೆಯಲ್ಲಿ ಬೈಲಿನಲ್ಲಿ ಕಸಕ್ಕೆ ಬೆಂಕಿ ಹಾಕಬೇಡಿ. ಅದರ ಕಿಡಿ ಗಾಳಿಗೆ ಬಹುದೂರ ಹೋಗಿ ಹುಲ್ಲು ಬಣವೆಗಳು, ಗುಡಿಸಲು ಮನೆಗಳ ಮೇಲೆ ಬೀಳುವ ಸಾಧ್ಯತೆ ಇರುತ್ತದೆ ಎಂದು ಹೇಳಿದರು. ಬೆಂಕಿ ಅವಘಡ ಸಂಭವಿಸಿದಾಗ ಎಷ್ಟು ವಿಧದಲ್ಲಿ ನೀರನ್ನು ಬಳಸಲಾಗುತ್ತದೆ ಎಂಬುದನ್ನು ಪ್ರತ್ಯಕ್ಷತೆ ತೋರಿಸಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಆಗುವಂತೆ ತೋರಿಸಿದರು. ದುರಂತಗಳು ಹೇಗೆ ಸಂಭವಿಸುತ್ತವೆ, ಆ ಸಮಯದಲ್ಲಿ ಮುಂಜಾಗ್ರತೆ ವಹಿಸಬೇಕಾದ ಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದರು. ಫೈರ್ ಮ್ಯಾನ್ಗಳಾದ ರವಿ, ನಾಗೇಶ್, ಕಾಡೇಶ್ ಪಾಟೀಲ್, ವೀರಪ್ಪ ಆದಮನಿ ಅವರುಗಳು ಪ್ರತ್ಯಕ್ಷತೆ ಪ್ರದರ್ಶನಕ್ಕೆ ನೆರವಾದರು. ಪ್ರಭಾರ ಮುಖ್ಯ ಶಿಕ್ಷಕಿ ವೀಣಾ ಮಾತನಾಡಿ, ಬೇಸಿಗೆ ಸಮೀಪಿಸಿದೆ. ಬಹುತೇಕ ನಮ್ಮ ಶಾಲೆಗೆ ಗ್ರಾಮೀಣ ಪ್ರದೇಶದ ಮಕ್ಕಳು ಬರುತ್ತಾರೆ. ಅಗ್ನಿ ದುರಂತಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂಜಾಗ್ರತೆ ಬಗ್ಗೆಯೂ ತಿಳಿಸಿಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಬಹಳ ಉಪಯುಕ್ತವಾದಂತಹ ಕಾರ್ಯಕ್ರಮ. ಅರಸೀಕೆರೆ ಅಗ್ನಿಶಾಮಕ ಇಲಾಖೆ ನಮ್ಮ ಶಾಲೆಗೆ ಸ್ಪಂದಿಸಿದೆ. ಅಧಿಕಾರಿಗಳು, ಸಿಬ್ಬಂದಿಗಳು ಕೃತಜ್ಞತೆ ಹೇಳಿದರು. ಈ ಸಂದರ್ಭದಲ್ಲಿ ಶಿಕ್ಷಕರುಗಳಾದ ಮಮತಾ, ಕವಿತಾ, ಶ್ರೀನಿವಾಸ್, ಶಶಿಧರ್, ಪ್ರೀತಿ ಅವರುಗಳು ಪಾಲ್ಗೊಂಡಿದ್ದರು. ಬೆಂಕಿ ನೀವು ಹಾಕಿಕೊಂಡು ಯಾವುದೇ ಒಂದು ಕೆಲಸ ಕಾರ್ಯಗಳು, ದಿನನಿತ್ಯ ಚಟುವಟಿಕೆಗಳು ಎಲ್ಲಾದರೂ ಅದನ್ನೇ ನೀವು ಅಡಿಟ್ ಆಗಿರ್ತೀರಿ. ಹಾಗಾಗಿ ಅದನ್ನೇ ಉಪಯೋಗಿಸಿಕೊಂಡು ಬೆಂಕಿನ ನಂದಿಸ್ತೀರಿ. ಹಾಗೆ ಬೆಂಕಿ ಯಾರೇ ಕೇಳಿದ್ರು ಬೆಂಕಿ ಅಂದರೆ ಏನಂದ್ರೆ ಬರೀ ಅಷ್ಟೇ ಹೇಳಿದ್ರೆ ಸೀಮಿತ. ಬೆಂಕಿ ಅಂದರೆ ಬೆಂಕಿ, ಬೆಂಕಿ ಅಂದರೆ ಅಗ್ನಿ, ಅಗ್ನಿ ಅಂದರೆ ಬೆಂಕಿ ಅನ್ನೋದಲ್ಲ. ಅದಕ್ಕೆ ಬೇಕಾದಂಥ ವಸ್ತುಗಳಿರ್ತವೆ, ಅದೆಲ್ಲ ಸೇರಿದಾಗಲೇ ಬೆಂಕಿ ಆಗೋಕ್ಕೆ ಚಾನ್ಸಸ್ ಇರ್ತದೆ. ಆಯಿತಾ? ನಮ್ಮಲ್ಲಿ ಬೆಂಕಿಗಳಿಗೆ ಎಲ್ಲ ಬೆಂಕಿಗೆ ಒಂದೇ ಥರ ಒಂದೇ ನೀರು ಹೊಡೆದು ಆರಿಸ್ಬೋದಾ? ಅದಕ್ಕೆ ನಮ್ಮಲ್ಲಿ ಬೆಂಕಿಗೆ ಅಂತನ ಎ ವರ್ಗ, ಬಿ ವರ್ಗ, ಸಿ ವರ್ಗ, ಡಿ ವರ್ಗ, ನಿಮ್ಮಲ್ಲಿ ABCD ಅಂತ ಇರ್ತಾವಲ್ವಾ, ಆ ಥರ 4 ವರ್ಗಗಳಾಗಿ ಬೆಂಕಿ ಸಂಬಂಧಪಟ್ಟಂತೆ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಎ ಕ್ಲಾಸ್ ಫೈರ್ ಅಂದರೆ ಕುಡಿಯೋದು, ಸಿಲಿಂಡರ್ ನೀರನ್ನು ಉಪಯೋಗಿಸಿ ಬೆಂಕಿಗೆ ಆರಿಸೋದು. ಉದಾಹರಣೆಗೆ ಇದರಲ್ಲಿ ಏನಿರ್ತಂದರೆ CO2 ಕಾರ್ಟ್ರೇಜ್ ಇರ್ತದೆ, ಅದರಲ್ಲಿ CO2 ಕಾರ್ಟ್ರೇಜ್ ಗ್ಯಾಸ್ ಇರ್ತದೆ. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ 9 ಲೀಟರ್ ಕೆಪಾಸಿಟಿ ಇದು ಇನ್ನರ್ ಕಂಟರಲ್ಲಿ ಇದನ್ನ ಹಿಂಗೆ ಪ್ರೆಸ್ಸಿಂಗ್ ಮಾಡಿ ನಂತರ ನಾವು ಮೇಲೆ ಕೆಳಗೆ ಮಾಡಿದಾಗ ಇದರಲ್ಲಿ ಗ್ಯಾಸ್ ಉತ್ಪತ್ತಿಯಾಗಿ ಕಾರ್ಟ್ರೇಜ್ ಒಳಗಡೆ ಬ್ಲಾಸ್ಟ್ ಆಗುತ್ತೆ. ಅದರ ಮುಖಾಂತರ ನೀರು ಅದು ಮಿಕ್ಸ್ ಆಗಿ ಇದನ್ನು ಬೆಂಕಿ ನಂದಿಸೋಕ್ಕೆ. ಯಾವ ಬೆಂಕಿ ಅಂದರೆ ಇದಕ್ಕೆ ಉದಾಹರಣೆಗೆ ಕಾಗದ, ಪ್ಲಾಸ್ಟಿಕ್ಕು ಉರಿದು ಬೂದಿ ಆಗೋಂಥವು ಹೇಳಿದ್ರೆ ಎಲ್ಲರಿಗೂ. ಇದಕ್ಕೆ ಪ್ರಪ್ರಥಮವಾಗಿ ಸಣ್ಣ ಬೆಂಕಿಗೆ ಫಸ್ಟ್ ಏಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಂದರೆ ಸಣ್ಣ ಪ್ರಮಾಣದ ಬೆಂಕಿ ನಂದಿಸೋಕ್ಕೆ ಪ್ರಪ್ರಥಮವಾದ ಸ್ಟಾರ್ಟಿಂಗು ಮುತ್ತಿದ್ರೆ ನೀವು ಹೋಗಿ ಬೆಂಕಿ ನಂದಿಸ್ಬೋದು. ದೊಡ್ಡದಾಗಾದರೆ ಅವಾಗ ನಾವು ಬರ್ತೀವಿ. ಅತಿಯಾಗಿ ಜಾಸ್ತಿ ಆದರೆ ಅಲ್ಲಿವರೆಗೆ ಬರೋಂಗೆ ನೀವು ಮಾಡ್ಕೊಬೇಡಿ ಬೇಜವಾಬ್ದಾರಿಯಿಂದ. ಹೇಳಿದ್ ಗೊತ್ತಾಯ್ತಾ? ಇದು ಇಲ್ಲ. ಅನಿಲ ಬೆಂಕಿಗಳು ಯಾವ ಅಂದರೆ ಆಯಿಲ್ಲು, ಡೀಸೆಲ್ಲು, ಟ್ರಾನ್ಸ್ಫಾರಮ್ಮು ಇಂಥವಕ್ಕೆ ನಾವು ನೀರು ಹೊಡೆದು ಆರ್ಸಕ್ಕೆ ಹೋದ್ರೆ ಏನಾಗುತ್ತೆ ಹೇಳಿ? ಏನಾಗುತ್ತೆ? ಹೆಂಗೆ ಯಾತಕ್ಕೋಸ್ಕರ ಜಾಸ್ತಿ ಆಗುತ್ತೆ? ಅದು ನೀರು ಅಂದರೆ ನೀರು ಕೆಳಮಟ್ಟದಲ್ಲಿ ತೂಕಾಗಿರ್ತದೆ. ಪೆಟ್ರೋಲು, ಡೀಸೆಲ್ಲು ಮತ್ತು ಆಯಿಲ್ ತೇಲುತ್ತೆ. ನೀವು ನೀರು ಹೊಡೆದ್ರೆ ಏನಾಗುತ್ತೆ ಅಂದರೆ ಇನ್ನೂ ಜಾಸ್ತಿ ಹರ್ಕೊಂಡು ನೀವು ಹೋಗ್ತಾ ಜಾಸ್ತಿ ಬೆಂಕಿ ಇನ್ನೂ ಜಾಸ್ತಿ ಮೇಲೆ ಹೋಗಿ ನಿಂತ್ಕೊಳ್ಳುತ್ತೆ. ಆವಾಗ ಗಾಳಿ ತಡೆಗಟ್ಟಿ ಬೆಂಕಿಯನ್ನು ನಂದಿಸ್ತದೆ. ಹೇಳಿದ್ ಗೊತ್ತಾಯ್ತಾ? ಅದ್ರ ಮೇಲೆ ಮೆಕ್ಯಾನಿಕಲ್ ಫೋಮ್ ಅಂತ ಬರ್ತದೆ. ಅದನ್ನ ನೀವು ನೊರೆ ಅದ್ರ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ನೀವು ಯಾವ್ದಾದ್ರು ಬ್ಲಾಂಕೆಟ್ ಸಿಸ್ಟಮ್ ಮಾಡ್ತೀರಲ್ಲ ಆ ಥರ. ಅವಾಗ ಅದು ಹರಿಯೋದು ಮತ್ತೆ ನೀರು ನೊರೆ ಇದು ಮಾಡಿಬಿಟ್ಟು ಗಾಳಿ ತಡೆಗಟ್ಟಿ ಬೆಂಕಿ ನಂದಿಸ್ಬೋದು. ಇದು ಬಂದು ಆಯಿಲು, ಪೆಟ್ರೋಲು, ಡೀಸೆಲು, ಕೆರೋಸಿನು ಇಂಥವಕ್ಕೆ ಗೊತ್ತಾಯ್ತು. ಇದಕ್ಕೆ ಬಿ ಕ್ಲಾಸ್ ಫೈರ್ ಅಂತೀವಿ. ಮತ್ತೆ ಇದು ಅಷ್ಟೇ, ನೀವು ಇಟ್ಕೊಂಡು ಇಲ್ಲಿ ಆಪರೇಟ್ ಮಾಡಿದ್ರೆ ನೀರು ಮತ್ತೆ ಮೆಕ್ಯಾನಿಕಲ್ ಫೋಮ್ ಉತ್ಪತ್ತಿ ಆಗುತ್ತೆ. ಅದ್ರ ಮುಖಾಂತರ ಬೆಂಕಿ ನಂದಿಸ್ತೀವಿ. ನೆಕ್ಸ್ಟ್ ಸಿ ಕ್ಲಾಸ್ ಫೈರ್. ಸಿ ಕ್ಲಾಸ್ ಫೈರ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಪ್ರತಿಯೊಂದು ಮನೆಯಲ್ಲೂ ಗ್ಯಾಸ್ ಅನ್ನ ಉಪಯೋಗಿಸ್ತೀರಿ, ಗೊತ್ತಲ್ವಾ? ನಿಮ್ಮ ಮನೆಯಲ್ಲಿ ಗ್ಯಾಸ್ ಉಪಯೋಗಿಸಬೇಕಾದ್ರೆ ಎಲ್ಲ ಅಡಿಗೆಗೆ ಸಂದರ್ಭದಲ್ಲಿ ನಿಮ್ಮ ಮನೆ ಒಳಗೆ ಗ್ರೌಂಡ್ ಲೆವೆಲ್ ಸ್ಮೆಲ್ ಬರುತ್ತೆ.
ಆವಾಗ ನೀವು ಸಡನ್ ಆಗಿ ಯಾವುದೇ ಒಂದು ಸ್ವಿಚ್ ಆನ್ ಅಲ್ಲಿ ಇರಲಿ ಆಫ್ ಅಲ್ಲಿ ಇರಲಿ ಕರೆಂಟ್ ಲೈನ್ ಉರಿತಾ ಇರಲಿ ಮತ್ತೆ ನೀವು ಬ್ಯಾಟ್ರಿ ಟಾರ್ಚ್ ಆನ್ ಮಾಡೋದು ಲೀಕೇಜ್ ಆದ ಸಂದರ್ಭದಲ್ಲಿ ಉರಿಯುವಾಗಲ್ಲ ಅಂತ ಟೈಮಲ್ಲಿ ಏನು ಆಪರೇಟ್ ಮಾಡಬಾರ್ದು ನೀವು ಮನೆಯೊಳಗೆ ಒಂದು ಸ್ವಿಚ್ ಆಗ್ಲಿ ಮತ್ತೆ ಟಾರ್ಚ್ ಆಗ್ಲಿ ಫ್ಯಾನ್ಗಳು ಆನ್ ಅಲ್ಲಿ ಇದ್ರೆ ಆನ್ ಅಲ್ಲೇ ಇರಬೇಕು ಲೈಟಿಂಗ್ಸ್ ಅಷ್ಟೇನೆ ಅಲ್ಲಿ ಸ್ಪಾರ್ಕ್ ಬರ್ತದೆ ನಿಮ್ಗೆ ಸ್ಪಾರ್ಕ್ ಬರ್ತದೆ ಅಲ್ಲಿ ಆ ಬಂದ್ರದು ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ ನೀವೆಲ್ಲ ಟಿವಿಲಿ ಅಲ್ಲೆಲ್ಲ ನೋಡಿರ್ತೀರಿ ಮನೆ ಒಳಗಡೆ ಲೀಕೇಜ್ ಅಂತ ಹೇಳ್ತಾ ಇರೋದು ಉರಿಯಂತದ ವಸ್ತುದಲ್ಲ ಆ ತರ ಇದ್ದಾಗ ನೀವು ಯಾವ್ದೇ ಕಾರಣಕ್ಕೆ ಮಾಡಿ ಆದಷ್ಟು ಅದನ್ನ ಈಚೆ ಕಡೆ ತಂದು ಮತ್ತೆ ನಿಮ್ಮ ಬಿಲ್ಡಿಂಗ್ ಮೇಲೆ ಹಿಂಗ್ ಓಪನ್ ಪ್ಲೇಸ್ ಮೇಲೆ ಅದು ಲೀಕೇಜ್ ನಮಗೆ ಇವರಿಗೆ ಗ್ಯಾಸ್ ಗ್ರಾಹಕರಿಗೆ ಅಗ್ನಿಶಾಮಕ ವಿಷಯ ತಿಳಿಸಿ ನಿಮ್ದು ಯಾವ ಲ್ಯಾಂಡ್ ಮಾರ್ಕ್ ನೀವು ಎಲ್ಲಿ ಬೆಂಕಿ ಏನಕ್ಕಾಗಿದೆ ಯಾವ ಗ್ಯಾಸ್ ಪೈರು ಇಲ್ಲ ಗ್ಯಾಸ್ ಪೈರ್ ಆಗಿದೆ ಇಂಥ ಮನೇಲಿ ಅಂತ ಇಟ್ಬಿಟ್ಟು ನಾವೆಲ್ಲ ಹುಡುಕಿ ಬರೋಣ ಮತ್ತೆ ನಂಬರು ಫೋನು ಎಲ್ಲ ಮಾಡಬೇಕು ಹಾಗಾಗಿ ನೀವು ಎಲ್ಲ ಕ್ಲಿಯರ್ ಆಗಿ ನಿಮ್ಗೆ ಅಡ್ರೆಸ್ ಕೊಡ್ಬೇಕು ಒಂದು ನಿಮಿಷ 10 ಸೆಕೆಂಡ್ ಇತ್ತು ಒಂದಾಯ್ತು ಇದು ಗ್ಯಾಸ್ ಲೀಕೇಜ್ ಇದು ಮತ್ತೆ ಗ್ಯಾಸ್ ಉರಿತಾ ಇರ್ತದೆ ನೀವು ರೆಗ್ಯುಲೇಟರ್ ಅಂತ ಆಫ್ ಮಾಡ್ಕೊಂಡು ಅಲ್ಲಿಂದ ಒಂದು ಅಡಿ 1 ಮೀಟರ್ ಅಂದ್ರೆ 3.5 ಅಡಿ ಇರ್ತದೆ 3.5 ಅಡಿ ಅದು ಡಿಸ್ಟೆನ್ಸ್ ಯಾವ ಸಿಲಿಂಡರ್ಗೂ ಇದಕ್ಕೂ ಸ್ಟವ್ಗೆ ಹೈಟ್ ಇರ್ಬೇಕು ಸ್ಟವ್ ಈ ಸಿಲಿಂಡರ್ ಅಲ್ಲಿದ್ರೆ ಇಲ್ಲಿ ಹೈಟ್ ಅಲ್ಲಿ ನಿಮ್ದು ಒಲೆ ಇರಬೇಕು ಎರಡು ಒಟ್ಟಿಗೆ ಇಟ್ಕೊಂಡು ಕೆಲವರು ಮನಸ್ಸಿಟ್ಟು ಅದು ಇನ್ನೊಂದ್ ಸ್ವಲ್ಪ ಗ್ಯಾಸ್ ಇರ್ತದೆ ಅಂತ ಇದನ್ನೆಲ್ಲ ಮಾಡ್ಕೊಂಡು ಹರಿಸ್ತದೆ ನೀವು 3 ಒಲೆ ಇರ್ತದೆ ಅಕಸ್ಮಾತ್ ಇಲ್ಲೆಲ್ಲ ಲೀಕೇಜ್ ಇದ್ರೆ ನೀವು ಇಲ್ಲಿ ಹತ್ತಿಸಿದ್ರೆ ಫಸ್ಟ್ನೇ ಒಲೆ ಇಲ್ಲಿ ಹತ್ತಿಸಿದ್ರೆ ಅದು ಇಲ್ಲೇ ಲೀಕೇಜ್ ಇದ್ರೆ ಇನ್ನೇ ಸ್ಪಾರ್ಕ್ ಆಗಿ ಫೈರ್ ಆಗುತ್ತೆ ಇವುಗಳೆಲ್ಲ ಚೇಂಜಸ್ ಮಾಡ್ಬೇಕು ಅದ್ರ ಮೇಲೆ ಎಣ್ಣೆ ಮತ್ತೆ ಬಜ್ಜಿಗಳು ನಿಮ್ಮ ಬ್ಲಾಂಕೆಟಿಂಗ್ ಸಿಸ್ಟಮ್ ಅಂದ್ರೆ ಗುಣಿಚೀಲ ಅದು ಇದು ಇದ್ರೆ ನೀರಿನೊಳಗೆ ಎತ್ತಿ ಅದನ್ನ ಹೆಚ್ಚಿಬಿಟ್ಟು ಅದನ್ನ ಇದು ಮಾಡಿ ಈ ತರ ಮುಚ್ಚಿಬಿಟ್ರೆ ಅದು ಗಾಳಿ ವಾತಾವರಣ ಗಾಳಿ ಇದು